ಇವಾಗ ನಾನು ಹೇರ್ ಸ್ಮೂತಿಂಗ್ ತೊಗೊಂಡಿದ್ದೀನಿ. ಸೊ ಇದು ನನ್ನ ವರ್ಜಿನಲ್ ಹೇರ್ ಹೇಗಿದೆ ಅಂತ ಸೊ ನೀವೇ ನೋಡ್ಬೋದು. ಆ್ಯಂಡ್ ಫೈನಲ್ ಆಗಿ ನಾನು ಹೇರ್ ಯಾವ ಥರ ಬರುತ್ತೆ ಆಫ್ಟರ್ ಸೊ 4 years ಆದಮೇಲೆ ಮತ್ತೆ ಸ್ಟ್ರೈಟ್ನಿಂಗ್ ಮಾಡಿಸ್ಕೊಳ್ತಾ ಇದ್ದೀನಿ. ಹಸ್ಬೆಂಡ್ ಇಲ್ಲ ಅಂದಿದ್ರೆ ಇಲ್ಲಿ ಕಟ್ ಮಾಡಿಸ್ತಿದೆ, ಶೂರ್ ಇಲ್ಲ ಅಂದಿದ್ದು ಇಷ್ಟು ಎಗ್ರಿಸ್ಬಿಡ್ತಿದೆ. ಯಾವ ಥರ ಪೆಡಿಕ್ಯೂರ್ ಮಾಡ್ತಾರೆ ಅಂತ ನೋಡಿ ನೀವೇ. ಸೊ ಲೈಫಲ್ಲಿ ಒಂದ್ಸಲ ಆದರೂ ನೈಲ್ಸ್ ಬೆಳೆಸ್ಬೇಕು ಅಂತ ತುಂಬ ಆಸೆ. ಒಂದು 15-20 ಸಾವಿರ ಬಿಲ್ ಮಾಡ್ತಾಳೆ ಇವತ್ತು. ಪ್ಲಸ್ ನೋಡಿ ಎಂಥದ ಪಿಡಿಕ್ಯೂರು ಮೆನಿಕ್ಯೂರ್ ಅಂತ ಮಾಡಿಸ್ತಾವಳೆ ನನ್ನ ಹೆಂಡ್ರು. ಅಲ್ಲಿ ಅವಳು ಮಾಡಿಸ್ಕೊಂಡು ಕೂತಾವಳು ನೋಡಿ ಅಲ್ಲಿ. ಒಂದು ಹೇರ್ ಸ್ಟ್ರೈಟ್ನಿಂಗು ಮುಗೀತು, ಪೆಡಿಕ್ಯೂರ್ ಮೆನಿಕ್ಯೂರ್ ಮುಗೀತು. ನನಗೆ ತುಂಬ ಜನ ಹೇಳ್ತಾರೆ ಫೇಶಿಯಲ್ ಮಾಡಿಸು ಚೆನ್ನಾಗಿರುತ್ತೆ, ಇನ್ನೂ ಸ್ಕಿನ್ ಗ್ಲೋ ಆಗುತ್ತೆ ಅಂತ. ಸೊ ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೆ ಸೊ DM ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮ್ಮ ಪ್ರೀತಿಯ ನಂದಿನಿಗೌಡ ಆ್ಯಂಡ್ ಪ್ರೀತಿಯ ಶಿವ ಅವರು. ಏನು ಇವತ್ತಿನ ಬ್ಲಾಗ್ನ ವಿಶೇಷತೆ ಅಂದರೆ ಇವತ್ತು ನಾನು ಹೇರ್ ಸ್ಮೂತ್ನಿಂಗ್ ಮಾಡಿಸೋದಕ್ಕಂತ ಹೋಗ್ತಾ ಇದ್ದೀನಿ. ಸೊ ಹೇರ್ ಕಟ್, ಹೇರ್ ಸ್ಮೂತ್ನಿಂಗ್ ಆ್ಯಂಡ್ ಪೆಡಿಕ್ಯೂರ್ ಮೆನಿಕ್ಯೂರ್ ತೊಗೊಳ್ತಾ ಇದ್ರಿ. ಆ್ಯಂಡ್ ಶಿವರು ಹೇರ್ ಕಟ್ ಆ್ಯಂಡ್ ಪೆಡಿಕ್ಯೂರ್ ಮೆನಿಕ್ಯೂರ್ ತೊಗೊಳ್ತಾ ಇದ್ದಾರೆ, ಫೇಶಿಯಲ್ ತೊಗೋತಿದ್ದಾರೆ. ಸೊ ನಾನು ಫೇಶಿಯಲ್ ತೊಗೋತಾ ಇಲ್ಲ, ಬಿಕಾಸ್ ನಾನು ಯಾವತ್ತೂ ಫೇಶಿಯಲ್ ಮಾಡಿಸಿಲ್ಲ. ಯಾವ ಸಲೂನ್ಗೆ ಹೋಗ್ತಾ ಇದ್ದೀವಿ, ಸರ್ವಿಸ್ ಹೇಗಿರುತ್ತೆ ಅನ್ನೋದು ಈ ಒಂದು ಬ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ ನೋಡಿ. ಸೊ ನಾವು 12:30ಗೆ ಬಿಟ್ಟಿದ್ದಕ್ಕೆ ಇವಾಗ ಆಲ್ರೆಡಿ 2 o'clock ಆಗಿದೆ. ಅಪ್ಪ ಅಲ್ಲಿಗೆ 1 hour ಆಯ್ತು ಮನೆಯಿಂದ ಇಲ್ಲಿಗೆ ಬರೋ ಅಷ್ಟರಲ್ಲಿ. ಇನ್ನೂ 10 minutes ಇದೆ. ಒಂದು 10 minutes ಟ್ರಾಫಿಕ್ ಇದೆ ಬ್ಯಾಂಗ್ಳೂರಲ್ಲಿ. ಕೇರ್ಪುರ ಮಧ್ಯಾಹ್ನ ನಾನ್ ಪೀಕ್ ಟೈಮಲ್ಲೂ ಕೂಡ ಟ್ರಾಫಿಕ್ ಇದೆ. ಇನ್ ಪೀಕ್ ಟೈಮಲ್ಲಿ ಹಿಂಗೆ ಏನಂತ ಆಗ್ತಾ ಇಲ್ಲ. ಸೊ ತುಂಬ ಟ್ರಾಫಿಕಲ್ಲಿ ಒದ್ದಾಡ್ಕೊಂಡು ಬಂದಿದ್ದೀವಿ. ಒಂಥರ ಮುಖನೇ ಡಲ್ ಆಗ್ತಿದೆ. ಇವ್ರ ಮುಖ ಮಾತ್ರ ಡಲ್ ಆಗಿದೆ, ನಾನು ಚೆನ್ನಾಗಿ ಕಾಣ್ತೀನಿ, ಪಳ 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 ಅಂತೀನಿ. ನೋಡಿ ಇನ್ಮೇಲೆ ನಾನು ಹೆಂಗಿರ್ತೀನಿ ಅಂತ, ಹುಡುಗಿಂತ ಫುಲ್ ಪಡ ಪಡ ಅಂತ. ಇವಾಗ ಸ್ಪಿನ್ ಸಲೂನಿಗೆ ಬಂದು ನಾವು ಜಸ್ಟ್ ಇವಾಗ ಸಲೂನ್ನ ರೀಚ್ ಆದೋ. ನಮ್ಮ ಬಾಕ್ಸು ಇವಾಗ ನಾನು ಹೇರ್ ಸ್ಮೂತಿಂಗ್ ತೊಗೊಂಡಿದ್ದೀನಿ. ಸೊ ಇದು ನನ್ನ ವರ್ಜಿನಲ್ ಹೇರ್ ಹೇಗಿದೆ ಅಂತ ಸೊ ನೀವೇ ನೋಡ್ಬೋದು. ಆ್ಯಂಡ್ ಫೈನಲ್ ಆಗಿ ನನ್ನ ಹೇರ್ ಯಾವ ಥರ ಬರುತ್ತೆ ಆಫ್ಟರ್ ವಾಚ್ ಆ್ಯಂಡ್ ಸಿ. ಗೈಸ್ ನೋಡಿ, ನನ್ನ ಹೆಂಡತಿ ಸ್ಮೂತ್ನಿಂಗ್ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾಳೆ. ಸೊ ಅಟ್ ಫಸ್ಟ್ ಬಿಫೋರ್ ಹೇಗಿದೆ ಅಂತ ತೋರಿಸ್ಬಿಡ್ತೀನಿ ಒಂದು ಸಲ, ಆ್ಯಂಡ್ ಆಫ್ಟರ್ ಟ್ರೀಟ್ಮೆಂಟ್ ಹೇಗಿರುತ್ತೆ ಅಂತಲೂ ಕೂಡ ತೋರಿಸ್ತೀನಿ. ಸೊ ಯಾರೂ ಮಿಸ್ ಮಾಡದೆ ನೋಡಿ. ಸೊ 4 years ಆದಮೇಲೆ ಮತ್ತೆ ಸ್ಟ್ರೈಟ್ನಿಂಗ್ ಮಾಡಿಸ್ಕೊಳ್ತಾ ಇದ್ದೀನಿ. ನೋಡೋಣ ಯಾವ ಥರ ಬರುತ್ತೆ ಅಂತ. ಸೊ ತುಂಬ ಹೊತ್ತಾಯಿತು, 1 hour ಆಯಿತು. 1 hour ಆಯಿತು ಕೂತಿದ್ದೀನಿ. ಸ್ವಲ್ಪ ಮುಗ್ದಿದೆ. 4 years ಆದಮೇಲೆ ಮತ್ತೆ ಸ್ಟ್ರೈಟ್ನಿಂಗ್ ಮಾಡಿಸ್ಕೊತಾ ಇದ್ದೀನಿ. ನೋಡೋಣ ಯಾವ ಥರ ಬರುತ್ತೆ ಅಂತ. ಸಿಕ್ಕಾಪಟ್ಟೆ ನಿದ್ದೆ ಇಳಿತಾ ಇತ್ತು. ಯಪ್ಪ, ಹಂಗೆ ನಿದ್ದೆ ಮಾಡಿ ಬಿದ್ದೋಗ್ತೀನೇನೋ ಅನ್ನೋ ಅಷ್ಟು ನಿದ್ದೆ ಬರ್ತಾ ಇದೆ. ಸ್ಮೆಲ್ಲಪ್ಪ, ವಾಸನೆ. ಸ್ಮೂತ್ನಿಂಗ್ ಮಾಡಿಸೋಕ್ಕೆ ಅಂತ ಬಂದು 2 hour 3 hour ಆದ್ರೂ ಹಿಂಗೆ ಕೂತವಳೆ. ಅಂದರೆ ಆಲ್ರೆಡಿ ಪ್ರೊಸೀಜರ್ ಎಲ್ಲ ಆಲ್ಮೋಸ್ಟ್ ಮುಗಿದಿದೆ, ಇನ್ನೊಂದು ಸ್ವಲ್ಪ ಹೊತ್ತಿದೆ. ಬಟ್ ಆಲ್ರೆಡಿ 2 hours ಆಯಿತು. ಸರಿ ಆಯಿತು. ಹಾಂ, ಶಿವರ್ದು ಹೇರ್ ಕಟ್ ಆಯಿತು. ತಿರುಗಿ ಶಿವರ್ ಹಿಂದೆ ಫುಲ್ಲು ಮುಂದೆ ತಿರುಗಿಕೊಳ್ಳಿ ಸಾಕು. ಓ ಪೋಸ ಫುಲ್ ತಿರುಗಿ ಮುಂದೆ. ಹಾಂ, ಈಗ ಅಂಕಲಿಂದ ಹುಡುಗ ಆದರು, ಫುಲ್ ಸ್ಮಾರ್ಟಾಗಿ ಕಾಣ್ತಿದ್ದಾರೆ. ಈಗ ನಾನು ಸ್ಟ್ರೈಟ್ನಿಂಗ್ ಮಾಡಿಸ್ಕೊಂಡು ನಾನು ಅವ್ರ ಜೊತೆ ಸ್ಮಾರ್ಟಾಗಿ ಕಾಣಿಸ್ಬೇಕು. ಏನಂತೀರಾ? ಚೆನ್ನಾಗಿ ಮಾಡಿದ್ದಾರೆ. ಇವಾಗ ಸ್ಮೂತ್ನಿಂಗ್ ಮುಗಿದಿದೆ. ಆ್ಯಂಡ್ ಸ್ವಲ್ಪ ಹೇರ್ ಇದಾಗಿತ್ತು, ಅಂದರೆ ಅನ್ಇವನ್ ಆಗಿತ್ತು. ಸೊ ಅದನ್ನು ಕಟ್ ಮಾಡಿಸ್ತಾ ಇದ್ದಾಳೆ. ಫುಲ್ಲು ಖುಷಿಯಾಗಿದ್ದಾಳೆ, ನೋಡ್ಬೋದು ನೀವು. ಟೋಟಲ್ 4 hours ಮಾಡಿರೋದು ಈ ಸ್ಮೂತ್ನಿಂಗ್ನ. ಚೆನ್ನಾಗಿದೆಯಾ ಇಲ್ವಾ ಅಂತ ಕಮೆಂಟ್ ಮಾಡಿ ಎಲ್ಲರೂ. ಸೊ ಹೇರ್ ಸ್ಟ್ರೈಟ್ನಿಂಗ್ ಮುಗೀತು, ಸ್ಮೂತ್ನಿಂಗು. ಈಗ ಪೆಡಿಕ್ಯೂರ್ ಆ್ಯಂಡ್ ಮೆಡಿಕ್ಯೂರ್ ಮಾಡಿಸೋಣ ಅಂತ ಬಂದೆ. ಸೊ ಇವಾಗ ಪೆಡಿಕ್ಯೂರ್ ಮಾಡಿಸ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಇನ್ನೊಂದು ಏನಂದರೆ, ಸೊ ತುಂಬ ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ ನಿಜವಾಗ್ಲೂ.
ನಾನು ಬೇರೆ ಸಲೂನ್ನ ನೋಡಿರೋದಕ್ಕಿಂತ ಈ ಸಲೂನಲ್ಲಿ ಸರ್ವಿಸ್ ತುಂಬ ಅಂದರೆ ತುಂಬ ಚೆನ್ನಾಗಿ ಕೊಡ್ತಿದ್ದಾರೆ. ಇಲ್ಲ ಈಗ ಹೇರ್ ಬೇರೆ ಕಟ್ ಮಾಡುತ್ತೆ ಚೂರು. ಆ್ಯಕ್ಚುಲಿ ಇನ್ನೊಂದೇನು ಗೊತ್ತಾ, ನಮ್ಮ ಹಸ್ಬೆಂಡ್ ಇಲ್ಲ ಅಂದಿದ್ರೆ ಇಲ್ಲಿ ಕಟ್ ಮಾಡಿಸ್ತಿದ್ದೆ, ಶೂರ್ ಇಲ್ಲ ಅಂದಿದ್ದು ಇಷ್ಟು ಎಗ್ರಿಸ್ಬಿಡ್ತಿದೆ. ಬಟ್ ಅವರಿದ್ರು, ಅವರೇ ಕೂತ್ಕೊಂಡು ಇಲ್ಲ ಇಷ್ಟೇ ಹೇರ್ ಕಟ್ ಮಾಡಬೇಕು ಅಂತ ಅಂದ್ಬಿಟ್ಟು, ಸೊ ಎಲ್ಲಿ ಹೇರು ಡಬಲ್ ಸ್ಪ್ಲಿಟ್ ಆಗಿತ್ತು ಅಲ್ಲಿಗೆ ಕಟ್ ಮಾಡಿ ಬಿಸಾಡಿಸ್ಬಿಟ್ರೆ ಚೆನ್ನಾಗಿ ಕಾಣಿಸ್ತಿದೆಯಲ್ಲ. ಸೊ ಏನು ಸಕ್ಕತ್ತಾಗಿ ಅನಿಸ್ತಿದೆ ಅಂದರೆ ಕಾಲು ಇಲ್ಲಿದೆ. ಸೊ ಯಾವ ಥರ ಪೆಡಿಕ್ಯೂರ್ ಮಾಡ್ತಾರೆ ಅಂತ ನೋಡಿ ನೀವೇ. ಅವ್ರ ಕೈ ಕಲರು ನಮ್ಮ ಲೆಗ್ ಕಲರು ಎಷ್ಟು ಡಿಫ್ರೆನ್ಸ್ ಇದೆ ಗುರು. ಸೊ ಲೈಫಲ್ಲಿ ಒಂದು ಸಲ ಆದರೂ ನೈಲ್ಸ್ ಬೆಳೆಸ್ಬೇಕು ಅಂತ ತುಂಬ ಆಸೆ. ಸೊ ನೋಡೋಣ ಈ ಸಲ ಹೆಂಗೋ ಬೆಳೆಸ್ಕೊಂಡಿದ್ದೆ ಒಂದು ಸ್ವಲ್ಪ ಈ ಸಲ, ಬಟ್ ಅದೇನು ಹಂಗೆ ಕಟ್ಟಾಗೋಯ್ತು. ಮೇಂಟೈನ್ ಮಾಡಿದ್ದೆ, ಅದು ಹೆಂಗೆ ಕಟ್ಟಾಯಿತು, ಎಲ್ಲ ಕಟ್ ಮಾಡಿಸ್ಬಿಟ್ಟಿದ್ದೀನಿ ಈಗ. ನೋಡಿ ಚೆನ್ನಾಗಿದೆ ನೋಡಿ. ಇದು ಸ್ಮೂತ್ನಿಂಗ್ ಮಾಡಿಸ್ತೀನಿ ಅಂತ ಬಂದು ಪೆಡಿಕ್ಯೂರ್ ಮೆನಿಕ್ಯೂರ್ ಎಲ್ಲ ಮಾಡಿಸ್ತಾ ಇದ್ದಾಳೆ. ಫುಲ್ಲು ಒಂದು 15-20 ಸಾವಿರ ಬಿಲ್ ಮಾಡ್ತಾಳೆ ಇವತ್ತು. ನೋಡಿ ಎಂಥದ್ದು ಪೆಡಿಕ್ಯೂರು ಮೆನಿಕ್ಯೂರ್ ಅಂತ ಮಾಡಿಸ್ತಾವಳೆ ನನ್ನ ಹೆಂಡ್ರು. ಅಲ್ಲಿ ಅವಳು ಮಾಡಿಸ್ಕೊಂಡು ಕೂತಾವಳೆ ನೋಡಿ ಅಲ್ಲಿ. ಇಲ್ಲಿಗೆ ನನಗೆ ಮಾಡಿಸ್ತಾವಳೆ. ಅವ್ರ ಊರ ಹಬ್ಬಕ್ಕೆ ಖುಷಿಯಾಗಿ ಫುಲ್ಲು ನೀಟಾಗಿ ಹೋಗೋಣ ಅಂತ ಸುಮ್ಮನೆ ಟ್ರೈ ಮಾಡಿದೆ. ಬಟ್ ಶಿವರ್ ಇದೇ ಕಲರ್ನೇ ಹಾಕ್ಸು ಅಂದರು. ನಾನು ವೈಟು ಮತ್ತು ಇದು ತೊಗೊಂಡೆ, ಈ ಕಲರ್ ಚೆನ್ನಾಗಿದೆ ಅಂದರು, ಹಾಕ್ಸಿದ್ದೀನಿ. ಚೆನ್ನಾಗಿದೆ ಅಂತ ಕಾಮೆಂಟ್ ಮಾಡಿ. ಸೊ ಹೇಗೆ ಕಾಣಿಸ್ತಿದೆ ನೈಲ್ ಪಾಲಿಶ್ ಕಲರ್? ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ವಾವ್, ನನ್ನ ಕಾಲು ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಇವತ್ತೇ ಫಸ್ಟ್ ಟೈಮ್ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇರೋದು ನನ್ನ ಕಾಲು. ಹಾಂ, ನೀವೇ ಹೇಳ್ತಾ ಇದ್ದೀರಲ್ಲ, ಇವರೇ ಸೆಲೆಕ್ಟ್ ಮಾಡಿದ್ದು ಕಲರ್, ಇವರೇ ಸೆಲೆಕ್ಟ್ ಮಾಡಿದ್ದು, ಇವರೇ ಅಂಡ್ ಶಿವರ್ ಕಾಲು ನೋಡಿ, ನನ್ನ ಕಾಲು ನೋಡಿ, ಅವ್ರ ಕಾಲು ನೋಡಿ. ರೆಡಿ ಆಯ್ತಲ್ಲವ, ಅದಕ್ಕೆ ಮಾತಾಡ್ತೀವಿ. ಒಂದು ಹೇರ್ ಸ್ಟ್ರೈಟ್ನಿಂಗು ಮುಗೀತು, ಪೆಡಿಕ್ಯೂರ್ ಮೆನಿಕ್ಯೂರ್ ಮುಗೀತು, ಆ್ಯಂಡ್ ನೆಕ್ಸ್ಟು ನಾನು ಹೆಡ್ ಮಸಾಜ್ ಮಾಡಿಸ್ಕೊಳ್ಳೋಣ ಅಂದ್ಕೊಂಡಿದ್ದೆ. ಬಟ್ ಇದು ಮಾಡಿಸ್ಕೊಂಡ್ಬಿಟ್ಟಿದ್ದೀನಿ. ಸೊ ಆ ಕಾರಣಕ್ಕೆ ಇನ್ನೊಂದ್ಸಲ ಮಾಡಿಸ್ಕೊಳ್ಳೋಣ. ತುಳಿರಿ ಕಾಲನ್ನ ಚೆನ್ನಾಗಿ. ಆ್ಯಂಡ್ ನೆಕ್ಸ್ಟು ಶಿವರು ಹೈಡ್ರಾ ಫೇಶಿಯಲ್ ತೊಗೊಂಡ್ರು. ನಾನು ಯಾವತ್ತೂ ಒಂದ್ಸಲನೂ ಫೇಶಿಯಲ್ ಮಾಡಿಸಿಲ್ಲ, ಸೊ ಆ ಕಾರಣಕ್ಕೆ ನಾನು ಫೇಶಿಯಲ್ ಮಾಡ್ಸೋಕೆ ಹೋಗಲಿಲ್ಲ. ಶಿವರು ಇದು ಸೇರಿ ಸೆಕೆಂಡ್ ಟೈಮ್ ಫೇಶಿಯಲ್ ಮಾಡಿಸ್ತಾ ಇರೋದು. ಬಟ್ ಅವ್ರ ಸ್ಕಿನ್ನಿಗೆ ತುಂಬ ಚೆನ್ನಾಗಿ ಬಂದಿತ್ತು. ನನಗೆ ತುಂಬ ಜನ ಹೇಳ್ತಾರೆ ಫೇಶಿಯಲ್ ಮಾಡಿಸು ಚೆನ್ನಾಗಿರುತ್ತೆ, ಇನ್ನೂ ಸ್ಕಿನ್ ಗ್ಲೋ ಆಗುತ್ತೆ ಅಂತ. ಬಟ್ ನನಗೆ ಮಾಡಿಸೋದಕ್ಕೆ ಏನಕ್ಕೆ ಇಷ್ಟ ಇಲ್ಲ ಅಂದರೆ, ಕೆಲವೊಬ್ರಿಗೆ ಅಡ್ಜಸ್ಟ್ ಆಗಿರುತ್ತೆ, ಇನ್ನೂ ಕೆಲವೊಬ್ರಿಗೆ ಅಡ್ಜಸ್ಟ್ ಆಗಿರೋದಿಲ್ಲ. ನನಗೆ ಫೇಶಿಯಲ್ ಮಾಡಿಸ್ಬೇಕು ಅಂತ ಯಾವತ್ತೂ ಅನಿಸೂ ಇಲ್ಲ, ಮಾಡಿಸೂ ಇಲ್ಲ. ಇದು ನಮ್ಮ ಇವತ್ತಿನ ದಿನ ಆಗಿತ್ತು. ಸೊ ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೆ ಸೊ DM ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.